ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಸಾಕಷ್ಟು ಅಮ್ಮಂದಿರೋ ಪ್ರಶ್ನೆ, ನನಗೆ ತುಂಬ ಕೋಪ ಬರುತ್ತೆ, ನನ್ನ ಮಗು ಹೊಡೆದ್ಬಿಡ್ತೀನಿ, ನನ್ನ ಮಗುಗೆ ಕಿರ್ಚಾಡ್ಬಿಡ್ತೀನಿ, ಬೈದಾಕ್ಬಿಡ್ತೀನಿ, ಆಮೇಲೆ ತುಂಬ ಗಿಲ್ಟ್ ಕಾಡುತ್ತೆ. ಯಾಕೆ ಈ ರೀತಿ ಆಗುತ್ತೆ? ಗಿಲ್ಟ್ ಕಾಡದೇ ಇರೋ ರೀತಿ ನಾವು ಮಕ್ಕಳನ್ನ ಹೇಗೆ ಮೇಂಟೈನ್ ಮಾಡೋದು ಆ್ಯಂಡ್ ಈ ರೀತಿ ಕಿರ್ಚಾಡೋದು, ಮಕ್ಕಳಿಗೆ ಯಾವಾಗಲೂ ಒಂದ್ಸಲ ಹೊಡೆಯೋದು, ದಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. ಯಾಕಂತಂದರೆ ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿರ್ತೀವಿ. ಆದರೆ ಪದೇ ಪದೇ ಡೈಲಿ ಅದೇ ರಿಪೀಟ್ ಆಗ್ತಿದೆ ಅಂತಂದರೆ ನಾವು ಅದರ ಬಗ್ಗೆ ಗಮನ ಕಾಳಜಿ ವಹಿಸಲೇಬೇಕಾಗತ್ತೆ. ಸೊ ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅಲ್ಲಿಗೆ ನಾವು ತಿಳ್ಕೊಳ್ಬೇಕಾಗಿರೋದು, ಔಟ್ ಬರ್ಸ್ಟ್ ಖಂಡಿತವಾಗ್ಲೂ ನಿಜ. ಸಾಕಷ್ಟು ಕಾರಣಗಳಿರುತ್ತೆ. ನಮ್ಮ ಹೆಲ್ತ್ ಕಂಡೀಷನ್ ಇರ್ಬೋದು, ಅಥವಾ ಸ್ಟ್ರೆಸ್ ಇರ್ಬೋದು, ಮನೆಯಲ್ಲಿ ಎಲ್ಲ ನಾನೇ ಮಾಡಬೇಕು, ಮಗುನೂ ನೋಡ್ಕೋಬೇಕು. ಅಂತಹ ಸಮಯದಲ್ಲಿ ಔಟ್ ಬರ್ಸ್ಟ್ ಆಗುತ್ತೆ. ಅದು ಆಗಲ್ಲ ಅಂತ ನಾನು ಹೇಳಲ್ಲ, ಔಟ್ ಬರ್ಸ್ಟ್ ಮಾಡ್ಕೊಳ್ಳೇಬಾರ್ದು ಅಂತಲೂ ಸಹ ನಾನು ಹೇಳಲ್ಲ. ಔಟ್ ಬರ್ಸ್ಟ್ ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೆ ನೀವು ಏನಂತ ಹೇಳೋದು, ಯಾವ ರೀತಿ ನಾವು ಈ ಒಂದು ಔಟ್ ಬರ್ಸ್ಟ್ ಆಗದೆ ಇರೋದಕ್ಕೆ ನಮ್ಮನ್ನ ನಾವು ಹೇಗೆ ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಲಾಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಪ್ರಪಂಚದಲ್ಲಿ ಯಾವ ತಾಯಿನೂ ಈ ರೀತಿ ಮಕ್ಳಿಗೆ ಹೊಡೆದಿರೋದಿಲ್ಲ, ಇಷ್ಟು ಕಿರ್ಚೋದಿದ್ದೀರಾ, ನಾನು ಈ ರೀತಿ ಕಿರ್ಚ್ತೀನಿ ಅಂತ ಗಿಲ್ಟ್ ಫೀಲ್ ಮಾಡ್ಕೋಬೇಡಿ. ಔಟ್ ಬರ್ಸ್ಟ್ ಆಗೋದು ಪ್ರತಿಯೊಬ್ಬ ಒಂದು ತಾಯಂದಿರು ಅದಾಗೆ ಆಗ್ತಾರೆ. ಇವನ್ ಎವ್ರಿಬಡಿ, ನಾನು ಆಗ್ತೀನಿ, ನೀವು ಆಗ್ತೀರಾ. ಸೊ ದಟ್ ಇಸ್ ಫಸ್ಟ್, ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾನು ಈ ಒಂದು ಕಾನ್ಸೆಪ್ಟ್ ನ 2 ಪಾರ್ಟ್ ಅಲ್ಲಿ ಮಾಡಿದ್ದೀನಿ. ಸೊ ಮೊದಲನೇ ಪಾರ್ಟ್, ಏನ್ ಮಾಡ್ಬೇಕು, ಔಟ್ ಬರ್ಸ್ಟ್ ಆಗ್ಬಿಡ್ತೀವಿ, ಏನೋ ಕೋಪ ಬರುತ್ತೆ, ರೇಗಾಡ್ಬಿಡ್ತೀವಿ, ಹೊಡೆದ್ಬಿಡ್ತೀವಿ ಮಕ್ಳಿಗೆ, ಯಾವ ರೀತಿ ನಾವು ಏನ್ ಮಾಡ್ಬೇಕು ಆಫ್ಟರ್ ಔಟ್ ಬರ್ಸ್ಟ್ ಆದ್ಮೇಲೆ. ಎರಡನೇದು ಟೆಕ್ನಿಕ್ಸ್ಗಳು, ಹೇಗೆ ನಮ್ಮನ್ನ ಔಟ್ ಬರ್ಸ್ಟ್ ಆಗದೆ ಇರೋದಕ್ಕೆ ಕಾಮ್ ಆಗಿ ನಾವು ಹೇಗೆ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದು, ಅಥವಾ ನಮ್ಮನ್ನ ನಾವು ಕಾಮ್ ಆಗಿ ಹೇಗೆ ಇರಿಸೋದಕ್ಕೆ ನಮ್ಮನ್ನ ನಾವು ಏನ್ ಮಾಡ್ಬೇಕು ಅಂತ ಈ 2 ಪಾರ್ಟ್ಸ್ ಅಲ್ಲಿ ನಾನು ಇವತ್ತಿನ ಒಂದು ಕಾನ್ಸೆಪ್ಟ್ ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಾನು ಅವಾಗಲೇ ಹೇಳಿದೆ, ಔಟ್ ಬರ್ಸ್ಟ್ ಖಂಡಿತವಾಗ್ಲೂ ನಿಜ, ಯಾರು ಆಗದೆ ಇರೋ ಅಂಥದ್ದು ಏನೂ ಆಗೋದಿಲ್ಲ. ಅಂಡ್ ಎರಡನೇದು, ಯಾವತ್ತೋ ಒಂದು ದಿನ, ವಾರದಲ್ಲಿ ಒಂದು ದಿನ ಅಥವಾ 15 ದಿನಕ್ಕೆ ಒಂದ್ಸಲ ನೀವು ಔಟ್ ಬರ್ಸ್ಟ್ ಆಗ್ತಿದ್ದೀರಾ ಅಂತಂದ್ರೆ ದಟ್ಸ್ ಕಂಪ್ಲೀಟ್ಲಿ ಫೈನ್. ನಾವು ಹ್ಯೂಮನ್ಗಳು, ಅದಾಗೆ ಆಗುತ್ತೆ. ಅದ್ರ ದಿನ ಆಗ್ತಾ ಇದೆ, ಎವ್ರಿ ಪಾಯಿಂಟ್ ಆಫ್ ಟೈಮ್ಗೂ ನಿಮ್ಗೆ ಈ ರೀತಿ ಕೋಪ ಬರ್ತಾ ಇದೆ, ನೀವು ತುಂಬಾ ಮಗುಗೆ ಹೊಡಿತಿದ್ದೀರಾ, ಬೈತಾ ಇದ್ದೀರಾ, ರೇಗಾಡ್ತಿದ್ದೀರಾ, ಸ್ಕ್ರೀಮ್ ಮಾಡ್ತಿದ್ದೀರಾ, ಕಿರ್ಚಾಡ್ತಿದ್ದೀರಾ ಮನೆಯಲ್ಲಿ ಅಂತ ಅಂದ್ರೆ ನೀವು ಸೀರಿಯಸ್ ಆಗಿ ತಗೊಳ್ಳೇಬೇಕಾಗುತ್ತೆ. ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಒಂದು ಟೆಕ್ನಿಕ್ ಸಿಗುತ್ತೆ. ಅಂಡ್ ಇನ್ನೊಂದು, ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಮಗುಗೆ ಏನೋ ಒಂದು ಹೊಡಿತೀರಾ ಅಥವಾ ಏನೋ ಒಂದು ಬೈದ್ ಬಿಡ್ತೀರಾ, ಹೋಗಿ ತಕ್ಷಣನೇ ನೀವು ಸಾರಿ ಕೇಳ್ಬಿಡಿ. ಈ ರೀತಿ ಸಾರಿ ಕೇಳೋದ್ರಿಂದ ಮಕ್ಳು ಬೇಗ ನಿಮ್ಮನ್ನ ಕ್ಷಮಿಸ್ಬಿಡ್ತಾರೆ. ಅಂಡ್ ಅವರು ತುಂಬಾ ರೆಸಿಲಿಯಂಟ್ ಆಗಿರ್ತಾರೆ, ತುಂಬಾ ಅಡಾಪ್ಟಬಲ್ ಆಗಿರ್ತಾರೆ ಸಿಚುಯೇಷನ್ಸ್ಗೆ. ಹಾಗನ್ಬಿಟ್ಟು ಪ್ರತಿ ಅರ್ಧ ಗಂಟೆಗೂ ಹೊಡೆದ್ಬಿಟ್ಟು ಮಗುನ ಸಾರಿ ಕೇಳಿದ್ರೆ ಮಕ್ಳಿಗೂ ಹರ್ಟ್ ಆಗುತ್ತೆ. ರಿಸರ್ಚ್ ಹೇಳುತ್ತೆ, ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ನ ಮಗು ಕೊಟ್ಟಾಗ ಎಷ್ಟು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅಂತಾನು ರಿಸರ್ಚ್ ಹೇಳುತ್ತೆ. ಅದ್ರ ಬಗ್ಗೆನೂ ಸಹ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಮೊದಲಿಗೆ ನೀವು ಔಟ್ ಬರ್ಸ್ಟ್ ಹಾಕೋದು ಕಾಮನ್, ಅಂಡ್ ತುಂಬಾ ಆಗ್ತಿದ್ದೀರಾ ಅಂತಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು ನೀವು. ಅಂಡ್ ಮಗುಗೆ ನೀವು ಆ ರೀತಿ ನೀವು ಔಟ್ ಬರ್ಸ್ಟ್ ಆದಾಗ ಮಕ್ಕಳಿಗೆ ನೀವು ಫರ್ಗಿವ್ನೆಸ್ ಮಾಡ್ಕೊಳ್ಳೋದಕ್ಕೆ, ಸಾರಿ ಕೇಳಿ, ತಪ್ಪಾಯ್ತು, ನಾನು ಆ ರೀತಿ ಮಾಡಬಾರ್ದಾಗಿತ್ತು ಅಂತ ನೀವು ಮಕ್ಕಳ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾನು ಅವಾಗಲೇ 2 ಪಾರ್ಟ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಮೊದಲನೇ ಪಾರ್ಟ್, ಏನ್ ಮಾಡ್ಬೇಕು ಆಫ್ಟರ್ ಔಟ್ ಬರ್ಸ್ಟ್. ಏನೋ ಕೋಪ ಮಾಡ್ಕೊಂಡ್ಬಿಟ್ರಿ, ಏನೋ ರೇಗಾಡ್ಬಿಟ್ರಿ, ಏನೋ ಮಕ್ಳ ಮೇಲೆ ಹೊಡೆದ್ಬಿಟ್ರಿ. ಸೊ ಏನ್ ಮಾಡ್ಬೇಕು ಆಫ್ಟರ್ ನೀವು ಈ ರೀತಿ ಔಟ್ ಬರ್ಸ್ಟ್ ಆದಾಗ ಅಂತ ಹೇಳೋದಾದ್ರೆ, ಮೊದಲನೇದು, ನೀವು ಜಸ್ಟಿಫೈ ಮಾಡ್ಕೊಳ್ಳೋದನ್ನ ಬಿಡಿ. ಜಸ್ಟಿಫಿಕೇಶನ್ ಅಂತಂದ್ರೆ ನೀವು ಸುತ್ತಮುತ್ತ ಇರೋರಿಗೆ ಜಸ್ಟಿಫಿಕೇಶನ್ ಮಾಡ್ಕೊಳ್ತೀರಾ. ನಾನು ಬಿಸಿ ಇದ್ದೆ, ನಾನು ಇವಾಗ ಆಫೀಸಿಂದ ಬಂದಿದ್ದೀನಿ, ಅದಕ್ಕೆ ನಾನು ಔಟ್ ಬರ್ಸ್ಟ್ ಆದೆ. ಆಮೇಲೆ ಕೆಲವೊಂದ್ಸಲ ನಿಮ್ಗೆ ನೀವು ಜಸ್ಟಿಫೈ ಮಾಡ್ಕೊಳ್ತೀರಾ, ನಾನೇ ಎಲ್ಲ ಮಾಡ್ಬೇಕು, ಇನ್ನೇನ್ ಮಾಡ್ಲಿ, ಹೊಡಿದೆ ಏನ್ ಮಾಡ್ಲಿ, ಕೋಪ ಬರದೆ ಇನ್ನೇನ್ ಬರುತ್ತೆ ಅಂತ ಜಸ್ಟಿಫಿಕೇಶನ್ ಮಾಡ್ಕೊಳ್ಬೇಡಿ. ಜಸ್ಟಿಫಿಕೇಶನ್ ನೀವು ಮಾಡ್ಕೊಳ್ತಾ ನೀವು ಈ ರೀತಿ ಬಿಹೇವಿಯರ್ಸ್ ನ ನೀವು ಹೆಚ್ಚು ಮಾಡ್ತಾ ಹೋಗ್ತೀರಾ. ಯಾಕಂತಂದ್ರೆ ನಿಮಗೆ ನಿಮ್ಮ ತಪ್ಪು ಅನ್ನೋದು ಗೊತ್ತಾಗೋದಿಲ್ಲ. ಅಂದ್ರೆ ಇವಾಗ ನಾನು ಒಬ್ಳೇ ಮಗುನ ನೋಡ್ಕೊಳ್ತೀನಿ 24/7, ಆದ್ರೂ ಈ ರೀತಿಯಾದ ಒಂದು ಬಿಸಿ ಸ್ಕೆಡ್ಯೂಲ್ ನಮಗೂ ಇದ್ದಾಗ ನಾವು ಜಸ್ಟಿಫಿಕೇಶನ್ ಮಾಡ್ಕೊಂಡಾಗ ಆ ಬಿಹೇವಿಯರ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಆಸ್ ಅ ಅಮ್ಮಂದಿರಾಗಿ ನಾವು ಆ ಸಮಯಕ್ಕೆ ಬೈದ್ ಬಿಡ್ತೀವಿ, ಹೊಡೆದ್ ಬಿಡ್ತೀವಿ, ಆದ್ರೆ ಆ ಗಿಲ್ಟ್ ಎಷ್ಟು ಕಾಡುತ್ತೆ ಅಲ್ಲ. ಸೊ ಈ ಗಿಲ್ಟ್ ಕಾಡಬಾರ್ದು ಅಂತಂದ್ರೆ ನೀವು ಜಸ್ಟಿಫಿಕೇಶನ್ ಮಾಡ್ಕೊಳ್ಳೋದನ್ನ ಕಂಪ್ಲೀಟ್ ಸ್ಟಾಪ್ ಮಾಡ್ಬೇಕಾಗುತ್ತೆ. ಜಸ್ಟಿಫಿಕೇಶನ್ ಮಾಡ್ಕೊಳಕ್ ಹೋಗ್ಬೇಡಿ. ಅಂಡ್ ಸೆಕೆಂಡ್ ಏನು ಅಂತಂದ್ರೆ, ದಯವಿಟ್ಟು ಮಗುನ ಹೋಗಿ ನೀವು ಆ ಸಮಯದಲ್ಲಿ ಅಪಾಲಜೀಸ್ ನ ಕೇಳಿ. ಅಂತಂದ್ರೆ ಸಾರಿ ಈಗ ಹೇಗೆ ಕೇಳಬೇಕು ನೀವು, ಅದಿತಿ ಅವಾಗ್ಲೇ ನಾನು ಆ ರೀತಿ ಮಾಡಿ ತಪ್ಪಾಯ್ತು, ಇನ್ನೊಂದ್ಸಲ ಮಾಡಲ್ಲ, ಓಕೆ ಸಾರಿ. ಮಕ್ಕಳು ತುಂಬಾ ರೆಸಿಲಿಯಂಟ್ ಆಗಿರ್ತಾರೆ, ತುಂಬಾ ಬೇಗ ಫರ್ಗಿವ್ ಮಾಡ್ಬಿಡ್ತಾರೆ ನಮ್ಮನ್ನ. ಆ ರೀತಿಯಾದ ಒಂದು ಅಪಾಲಜೀಸ್ ನೀವು ಮಕ್ಕಳನ್ನ ಕೇಳಿ, ಅಯ್ಯೋ ಅವ್ನಿಗೇನು ಅರ್ಥ ಆಗುತ್ತೆ, ನಾನು ಕೇಳೋದು ಅನ್ನೋ ಬಿಹೇವಿಯರ್ ಬೇಡ. ಸೊ ಅಪಾಲಜೀಸ್ ನ ಕೇಳಿ, ಸಾರಿ ನಾನು ಆ ರೀತಿ ಮಾಡಬಾರ್ದಾಗಿತ್ತು, ಇನ್ನೊಂದ್ಸಲ ಮಾಡೋದಿಲ್ಲ ಅಂತ ಇಮಿಡಿಯೇಟ್ ಆಗಿ ಕೇಳಿ. ಆಗ ನಿಮಗೂ ಎಷ್ಟೋ ಸಮಾಧಾನ ಆಗುತ್ತೆ, ಮಗುಗೂ ಸಮಾಧಾನ ಆಗುತ್ತೆ. ಅಂಡ್ 3ನೇ ಟಿಪ್ ಇದ್ರಲ್ಲಿ ಏನ್ ಮಾಡ್ಬೇಕು, ನೀವು ಔಟ್ ಬರ್ಸ್ಟ್ ಆಗಿದ ತಕ್ಷಣ ಅಂತಂದ್ರೆ
ಸೊ ಏನೋ ಒಂದು ಕಿತ್ತಾಡ್ಬಿಟ್ಟಿರ್ತೀರಾ, ಮಗು ಜೊತೆ ಹೊಡೆದ್ಬಿಟ್ಟಿರ್ತೀರಾ. ಸೊ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗೆ ರಿಸರ್ಚ್ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ 4 ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ನ ನಾವು ಮಗುಗೆ ಕೊಡ್ಬೇಕಾಗುತ್ತೆ. 4 ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಮಗುನ ತುಂಬಾ ಪ್ರೀತಿ ಮಾಡೋದು, ಹೊರಗಡೆ ಕರ್ಕೊಂಡು ಹೋಗೋದು. ಹೊರಗಡೆ ಅಂತಂದ್ರೆ ಮಾಲು ಆ ರೀತಿ ಅಲ್ಲ, ಒಂದು ಆಟ ಆಡೋದಕ್ಕೆ ಒಂದು 5 ನಿಮಿಷ ಮಗುಗೆ ಇಷ್ಟ ಆಗುವಂತಹ ಒಂದು ಟೈಮ್ ನ ನಾವು ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಹಗ್ ಮಾಡ್ಬೇಕು, ಪ್ರೀತಿ ಮಾಡ್ಬೇಕು, ಇದನ್ನ ನೀವು ಮಾಡ್ಬೇಕಾಗುತ್ತೆ. ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗೆ ನೀವು 4 ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ನ ಕೊಟ್ಟರೆ ಮಗುವಿನ ಬ್ರೈನ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಅಂಡ್ ನೆಕ್ಸ್ಟ್ ಏನು ಅಂತಂದ್ರೆ ನಿಮ್ಮ ಒಂದು ಟ್ರಿಗರ್ ನ ಅರ್ಥ ಮಾಡ್ಕೊಳ್ಳಿ. ಯಾವ್ದಕ್ಕೆ ನೀವು ಟ್ರಿಗರ್ ಆಗ್ತಿದ್ರೆ, ಈಗ ನಿಮ್ಮ ಮಗು ಏನೋ ಒಂದು ಚೆಲ್ ಬಿಡುತ್ತೆ, ಅವಾಗ ನಿಮ್ಗೆ ತುಂಬಾ ಟ್ರಿಗರ್ ಆಗುತ್ತೆ. ಯಾರ ಮುಂದೆ ಏನಾದ್ರೂ ನಿಮ್ಮ ಮಗು ಏನಾರ ಮಾತಾಡ್ಬಿಟ್ರೆ ಅಥವಾ ನಿಮಗೆ ಇಷ್ಟ ಇಲ್ದಿರೋರ್ ಮುಂದೆ ಮಗು ಏನಾದ್ರೂ ನೆಗೆಟಿವ್ ಆಗಿ ಬಿಹೇವ್ ಮಾಡ್ಬಿಟ್ರೆ ನಿಮಗೆ ಕೋಪ ಬರುತ್ತೆ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಜಾಸ್ತಿ ಕೋಪ ಬರುತ್ತೆ ಅಂತಹ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮನ್ನ ಫಿಸಿಕಲಿ ವಿತ್ಡ್ರಾ ಮಾಡ್ಕೊಳ್ಳಿ. ಮಗು ಏನೋ ಚೆಲ್ಬಿಟ್ಟಿದೆ ಅಂತಂದಾಗ ತಕ್ಷಣ ಕೋಪ ಬರೋದು ಕಾಮನ್. ನಿಮ್ಮ ಮೆಸ್ಸಿ ಆಗ್ಬಿಟ್ಟಿದೆ, ಕ್ಲೀನ್ ಮಾಡ್ಲೇಬೇಕು ಅನ್ನುವಂತಹ ಒಂದು ಇದು ನಿಮ್ಗೆ ಆಬ್ವಿಯಸ್ಲಿ ನೀವೇ ಕ್ಲೀನ್ ಮಾಡ್ಬೇಕು. ಅದು ಬಂದಾಗ ನೀವೇನ್ ಮಾಡ್ಬೇಕು, ಆ ಟೈಮಲ್ಲಿ ಫಿಸಿಕಲಿ 1-2 ನಿಮಿಷ ವಿತ್ಡ್ರಾ ಆಗ್ಬಿಡಿ. ಅಲ್ಲಿಂದ ಇರ್ಲೇಬೇಡಿ, ಆ ಪ್ಲೇಸ್ ಅಲ್ಲಿ ಇರ್ಲೇಬೇಡಿ ನೀವು. ಅವಾಗ ನಿಮ್ಮ ಔಟ್ ಬಸ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ನೀವು ಮಗುಗೆ ಹೊಡಿಯೋದು, ರೇಗಾಡೋದು, ಸ್ಕ್ರೀಮ್ ಮಾಡೋದು, ಕಿರ್ಚಾಡೋದು, ನಿಮ್ಮ ಒಂದು ಏನಂತ ಹೇಳೋದು ಸ್ಟ್ರೆಸ್ ಲೆವೆಲ್ ಸಹ ಕಡಿಮೆ ಆಗುತ್ತೆ. ಆ 1-2 ನಿಮಿಷ ನೀವು ಆ ಪ್ಲೇಸ್ ಇಂದ ನೀವು ದೂರ ಹೋಗೋದನ್ನ ಟ್ರೈ ಮಾಡಿ. ಸೊ ಈ ಒಂದು ಟಿಪ್ನ ನೀವು ಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ. ಆ ಪ್ಲೇಸ್ ಇಂದ ನೀವು ಹೊರಗಡೆ ಹೋದ್ರೆ ಎಷ್ಟೋ ಔಟ್ ಬಸ್ಗಳು ನಮಗೆ ಕಡಿಮೆ ಆಗುತ್ತೆ ಹೇಳ್ಬೋದು. ಇವಾಗ ಎಕ್ಸಾಂಪಲ್ ನನ್ನ ಸಿಚುಯೇಷನ್, ನಾನು 10 ನಿಮಿಷ 20 ನಿಮಿಷ ಅಲ್ಲ 30 ನಿಮಿಷ ಆಚೆ ಹೋದ್ರು ನಾನೇ ಬಂದು ಕ್ಲೀನ್ ಮಾಡಬೇಕು. ಸೊ ಅಂತಹ ಸಮಯದಲ್ಲಿ ನಾನು ಏನ್ ಮಾಡ್ತೀನಿ ಅನ್ನೋದನ್ನ ಮುಂದಿನ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಸೊ ಈ ರೀತಿ ಫಿಸಿಕಲ್ ವಿತ್ಡ್ರಾ ಮಾಡ್ಕೊಂಡ್ಮೇಲೆ ನೀವು ಸ್ವಲ್ಪ ಕಾಮ್ ಆಗಿರ್ತೀರಾ. ಆಮೇಲೆ ನಿಮ್ಮ ಸಿಚುಯೇಷನ್ ಏನಿರುತ್ತೆ ಆ ಕ್ಲೀನಿಂಗ್ ಅಂತೆ ಅದಂತೆ ಇದಂತೆ ಮಾಡ್ಲೇಬೇಕಾಗುತ್ತೆ. ಅದಾದ್ಮೇಲೆ ಆ ಸಮಯದಲ್ಲಿ ಮಗುಗೆ ಏನು ಹೇಳಕ್ ಹೋಗ್ಬಿಡಿ, ನೀನ್ ಈ ರೀತಿ ಮಾಡಿದೆ ಅಥವಾ ಆ ರೀತಿ ಮಾಡಿದೆ ಅಂತ ನೀವೇನು ಹೇಳಕ್ ಹೋಗ್ಬಿಡಿ. ಇದನ್ನ ನಾನು ಹೇಳ್ತಿರೋದು ಔಟ್ ಬಸ್ಟ್ ಆಗದೆ ಇದ್ದಾಗ. ಎಕ್ಸಾಂಪಲ್ ಮಗು ಏನೋ ಚೆಲ್ಬಿಟ್ಟಿರುತ್ತೆ, ನಿಮ್ಗೆ ಕೋಪ ಬರುತ್ತೆ, 2 ನಿಮಿಷ ಸುಮ್ಮನೆ ನೀವು ಕಣ್ಮುಚ್ಕೊಂಡು ಅಥವಾ 10, 9, 8, 7, 6, 5, 4, 3, 2, 1 ಆ ರೀತಿ ಹೇಳ್ಕೊಂಡು ನೀವು ಅದನ್ನ ಕ್ಲೀನ್ ಮಾಡಿರ್ತೀರಾ. ಆ ಸಮಯದಲ್ಲಿ ನೀವು ಮಗುಗೆ ಏನು ಹೇಳಕ್ ಹೋಗ್ಬಿಡಿ. ಯಾಕಂತಂದ್ರೆ ಮಗುಗೂ ಗೊತ್ತಿರೋದಿಲ್ಲ, ಮಕ್ಕಳು ಬೇಕು ಅಂತ ಮಾಡೋದಿಲ್ಲ. ಅವರ ಒಂದು ಬ್ರೈನ್ ಇನ್ನೂ ಇಮ್ಮೆಚ್ಯೂರ್ಡ್ ಆಗಿರುತ್ತೆ, ಅವಾಗ ಮೆಚ್ಯೂರ್ ಆಗ್ತಿರುತ್ತೆ. ಅಂಡರ್ ಡೆವಲಪ್ಡ್ ಬ್ರೈನ್ ಆಗಿರೋದ್ರಿಂದ ಮಕ್ಕಳು ಮಾಡಿ ತಪ್ಪನೆ ಪದೇ ಮಾಡ್ತಿರ್ತಾರೆ. ಸೊ ಆ ಸಮಯದಲ್ಲಿ ಏನು ಹೇಳಕ್ ಹೋಗ್ಬಿಡಿ. ಬೇರೆ ಸಮಯ, ಒಂದು ಮಗುನ ನೀವೇನೋ ಒಂದು ಪ್ರೀತಿ ಮಾಡ್ತಾ ಇರ್ತೀರ, ಅವಾಗ ಹೇಳಿ ನೀನು ಅವಾಗ್ಲೇ ಮಾಡಿದ್ದು ತುಂಬಾ ದೊಡ್ಡ ತಪ್ಪಾಗಿತ್ತು, ಅಕಸ್ಮಾತ್ ನೀವು ಔಟ್ ಬಸ್ಟ್ ಆಗ್ಬಿಟ್ಟಿದ್ದೀರಾ ಅಂತಂದ್ರೆ ಆ ಸಮಯದಲ್ಲೂ ನೀವು ಮಗುಗೆ ಹೇಳಿ ನಾನು ಆ ರೀತಿ ಮಾಡಬಾರ್ದಾಗಿತ್ತು, ನೀವು ಹಾಲು ಚಲಿದ ಮೊಮ್ಮಗೆ ತುಂಬಾ ಬೇಜಾರಾಯ್ತು, ಮೊಮ್ಮ ಕಷ್ಟ ಆಗುತ್ತೆ ನೀವು ಆ ರೀತಿ ಮಾಡಿದ್ರೆ. ಈ ರೀತಿಯಾದ ಒಂದು ಬಿಹೇವಿಯರ್ನ ಅಥವಾ ಈ ರೀತಿಯಾದ ಒಂದು ಮಗು ಏನ್ ಮಾಡಿತ್ತು ಆ ಬಿಹೇವಿಯರ್ನ ಮಗುಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಮಗುಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಮಕ್ಕಳು ನೀವು ಸ್ವಲ್ಪ ದಿನ ಈ ಒಂದು ಟೆಕ್ನಿಕ್ಸ್ನ ನೀವು ಮಾಡಿ ನೋಡಿ, ಮಕ್ಕಳು ಖಂಡಿತವಾಗ್ಲೂ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಅದಿತಿ ಮೊನ್ನೆ ಹಾಲು ಚೆಲ್ಲೋದು, ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಅದಿತಿ, ನೀವು ಮೊನ್ನೆ ಹಾಲು ಚೆಲ್ಲಿದೇನು ತಪ್ಪ ಸರಿನಾ? ತಪ್ಪು ಅಲ್ವಾ? ಸೊ ಮಮ್ಮ 2 ಸಲ ಹಾಲು ಕಾಯಿಸ್ಬೇಕಾಗಿತ್ತಲ್ಲ, ಕಷ್ಟ ಆಯ್ತಲ್ಲ ಮೊಮ್ಮಗೆ ಹೊಟ್ಟೆಲ್ ಪಾಪು ಇದೆಲ್ಲ ಕಷ್ಟ ಆಯ್ತಲ್ಲ. ಸೊ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಹುಷಾರಾಗಿ ಓಡಾಡ್ತೀರಾ? ಓಕೆ. ಸೊ ಅವಾಗ ಮಮ್ಮ ನಾನು ನಿಂಗೇನು ಹೇಳಲಿಲ್ಲ, ಆ ಸಮಯದಿಂದ ನಿಂಗೆ ಬೇಜಾರಾಗುತ್ತೆ ಅಂತ ಏನು ಹೇಳಲಿಲ್ಲ, ಬಟ್ ಆಮೇಲೆ ಹೇಳ್ದೆ ಅಲ್ಲ ಅದಿತಿಗೆ, ಸೊ ಹಾಲಿನ ಮೇಲಿಂದ ಚೆಲ್ಬೇಡಿ, ಓಕೆನಾ? ಮಮ್ಮ ಕಷ್ಟ ಆಗುತ್ತೆ. ಸೊ ಈ ರೀತಿ ಮಕ್ಕಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಸೊ ಈ ರೀತಿ ಮಾತಾಡಿ ಆ ಸಮಯದಲ್ಲಿ ಬಿಟ್ಬಿಡಿ. ನೀವು ಕೋಪದಲ್ಲಿರ್ತೀರಾ, ಮಗುಗೆ ಏನಾಗಿರುತ್ತೆ ಸಿಚುವೇಶನ್ ಅಂತ ಗೊತ್ತಾಗಿರೋದಿಲ್ಲ. ಮಗು ಫೇವ್ರೆಟ್ ಟಾಯ್ ಹೊಡೆದೋಗಿರ್ಬೋದು, ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ. ಸೊ ಮಗುಗೂ ಅದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ. ಸೊ ಆ ಸಮಯದಲ್ಲಿ ಏನು ಮಾತಾಡಕ್ ಹೋಗ್ಬಿಡಿ. ಸೊ ಇದು ಹೇಗೆ ಔಟ್ ಬಸ್ಟ್ ಆದಾಗ ನೀವು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ. ಸೊ ಸೆಕೆಂಡ್ ಟೆಕ್ನಿಕ್ ಏನು ಅಂತ, ಸೆಕೆಂಡ್ ಟಿಪ್ಸ್ ಅಥವಾ ಸೆಕೆಂಡ್ ಟಾಪಿಕ್ ಏನು ಅಂತಂದ್ರೆ ಟೆಕ್ನಿಕ್ಸ್ ಏನು, ಯಾವ ಒಂದು ಟೆಕ್ನಿಕ್ಸ್ ನಿಮ್ಮ ಕಾಮ್ನೆಸ್ಗೆ ವರ್ಕ್ ಆಗುತ್ತೆ, ಯಾವ ಟೆಕ್ನಿಕ್ ನ ನೀವು ಔಟ್ ಬಸ್ಟ್ ಆಗದಿರೋದಕ್ಕೆ ಕಾಮ್ ಆಗಿರೋ ರೀತಿ ಒಂದು ವರ್ಕ್ ಆಗುತ್ತೆ. ಯಾವ ಟೆಕ್ನಿಕ್ ಅಂತಂದ್ರೆ ಮೊದಲನೇ ಟೆಕ್ನಿಕ್ ತುಂಬಾ ಟ್ರೆಮೆಂಡರಸ್ ಆಗಿ ವರ್ಕ್ ಆಗುತ್ತೆ. ಅಂಡ್ ಇದು ನನಗೆ ತುಂಬಾ ಇಷ್ಟ ಆಗಿರುವಂತಹ ಟೆಕ್ನಿಕ್ ಏನು ಅಂತಂದ್ರೆ ಮೆಡಿಟೇಷನ್ ಮಾಡಕ್ಕೆ ಎಲ್ಲಿ ಟೈಮ್ ಇರುತ್ತೆ? ಬೆಳಗ್ಗೆಯಿಂದ ಸಂಜೆ ನಾನೇ ಮಾಡ್ಬೇಕೆಲ್ಲ, ಮೆಡಿಟೇಷನ್ ಮಾಡಕ್ ಆಗಲ್ಲ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಕಣ್ಣು ಮುಚ್ಕೊಂಡು ಒಂದು ಒಳ್ಳೆ ಸ್ಮೈಲ್ ಇರಲಿ ನಿಮ್ಮ ಮುಖದ ಮೇಲೆ, ಒಂದು ನಗು ಮುಖಾಂತರ ನೀವೊಂದು ಪಾಸಿಟಿವ್ ಅಫರ್ಮೇಷನ್ ನ ಹೇಳ್ಕೊಳ್ಳಿ. ನಾನು ತುಂಬಾ ಚೆನ್ನಾಗಿ ಮಗುನ ನೋಡ್ಕೊಳ್ತೀನಿ, ಏನೇ ಬಂದ್ರೂ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ, ಮಗು ಚೆಲ್ಲತ್ತೆ, ಮಗು ಆಟ ಮಾಡತ್ತೆ, ಮಗು ಏನೋ ಒಂದು ಮಾಡತ್ತೆ, ತಪ್ಪು ಮಾಡತ್ತೆ, ಅದಕ್ಕೆ ಇಟ್ಸ್ ಓಕೆ, ಮಗು ಅಲ್ವಾ ಅನ್ನುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬನ್ನಿ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇರಬೇಕು ಅಂತಂದ್ರೆ, ನಾನು ದೊಡ್ಡವರು, ನಾನು ಪೇರೆಂಟ್,
ಮಗು ನನಗಿಂತ ತುಂಬ ಚಿಕ್ಕದು, ಮಕ್ಕಳು ಇದೇ ರೀತಿ ರಿಯಾಕ್ಟ್ ಮಾಡೋದು, ಮಕ್ಕಳು ಇದೇ ರೀತಿ ಬಿಹೇವ್ ಮಾಡೋದು, ಆ ರೀತಿಯಾದ ಒಂದು ಸೆಲ್ಫ್ ಟಾಕ್ನ ನೀವು ಮಾಡ್ಕೊಳ್ಳಿ. ಸೊ ಸೆಲ್ಫ್ ಟಾಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಮೆಡಿಟೇಷನ್ ಆ್ಯಂಡ್ ಸೆಲ್ಫ್ ಟಾಕ್ ಆ್ಯಂಡ್ ಪಾಸಿಟಿವ್ ಅಫರ್ಮೇಷನ್ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಈ ರೀತಿಯಾದ ಪಾಸಿಟಿವ್ ಅಫರ್ಮೇಷನ್ನ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. 5 ನಿಮಿಷ ಸಾಕು. ನಂಗೆ ಅರ್ಥ ಆಗುತ್ತೆ ಎಷ್ಟು ಬ್ಯುಸಿ ಇರ್ತೀವಿ ಆಸ್ ಅ ಮಾಮ್ ಆಗಿ ನಾವು ಅಂತ. ಸೊ ಈ ರೀತಿ 5 ನಿಮಿಷ ಜಸ್ಟ್ ಒಂದು ಪಾಸಿಟಿವ್ ಸ್ಮೈಲ್ ಇರಲಿ, ನನ್ನ ಮಗುನ ಇವತ್ತು ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ಯಾವುದೇ ರೀತಿ ಕೋಪ ಮಾಡ್ಕೊಳ್ಳೋದಿಲ್ಲ, ಕೋಪ ಬಂದರೂ ನಾನು ಕಂಟ್ರೋಲ್ ಮಾಡುವಂತಹ ಎಬಿಲಿಟಿ ಇದೆ. ಏನಕ್ಕಂತಂದರೆ ನಾನು ಪೇರೆಂಟು, ನಾನು ದೊಡ್ಡವರು, ನನಗಿಂತ ಮಗು ತುಂಬ ಚಿಕ್ಕದು, ಮಕ್ಕಳು ತಪ್ಪು ಮಾಡಿದೆ ಇನ್ಯಾರು ಮಾಡ್ತಾರೆ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ನೀವು ಮನಸ್ಸಲ್ಲಿ ಹಾಕೊಳ್ಳಿ. ದಟ್ ಈಸ್ ದ ಫಸ್ಟ್ ಒನ್. ಆ್ಯಂಡ್ ಸೆಕೆಂಡ್ ಯಾವುದು ಅಂತಂದರೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಈಗ ನೀವು ಏನು ಅಡುಗೆ ಮನೇಲಿ ಏನೋ ಮಾಡ್ತಿರ್ತೀರಾ, ನಿಮ್ಗೆ ಗೊತ್ತಾಗುತ್ತೆ, ಒಂದು ಸೆನ್ಸ್ ಆಗುತ್ತೆ ಅಲ್ಲ ಅಮ್ಮಂದಿರಿಗೆ, ಮಗು ಏನೋ ಒಳಗಡೆ ಚೆಲ್ಲಿದೆ, ಏನೋ ಕಿತಾಪತಿ ಮಾಡಿದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಪೌಡರ್ ಚೆಲ್ಲಿರ್ಬೋದು, ಅಥವಾ ಕ್ರೀಮ್ ಏನಾದರೂ ಮಾಡಿರ್ಬೋದು, ಅಥವಾ ಬುಕ್ ಎಲ್ಲಾದರೂ ಅಂಡಿರ್ಬೋದು, ಏನೋ ಹರಿದಾಕಿರ್ಬೋದು. ನಾನು ಹೇಗಿರಬೇಕು, ಈಗ ಹರಿದಾಕಿರೋದು, ಬುಕ್ ಚೆಲ್ಲಿರೋದು ಯಾವುದೋ ವಾಪಸ್ ಬರೋದಿಲ್ಲ. ನಾವು ಹೊಡೆದಿದ ತಕ್ಷಣ ಅಥವಾ ರೇಗಾಡಿದ ತಕ್ಷಣ ಯಾವುದೂ ವಾಪಸ್ ಬರೋದಿಲ್ಲ. ವಿಜುವಲೈಸ್ ಮಾಡ್ಕೊಳ್ಳಿ, ಈ ರೀತಿ ಆಗಿರುತ್ತೆ, ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ. ನನಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನಮ್ಮ ಸಿಚುಯೇಷನ್ಸ್, ನಮ್ಮ ಎನ್ವೈರ್ಮೆಂಟ್ ಹೇಗಿರುತ್ತೆ ಅಂತ. ಬಟ್ ಆದರೂ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗೋದಿಲ್ಲ. ಒಂದು ನೆಗೆಟಿವ್ ಇಂಪ್ಯಾಕ್ಟ್ 4 ಪಾಸಿಟಿವ್ ಇಂಪ್ಯಾಕ್ಟ್ನ ನಾವೇ ಮಾಡಬೇಕಾಗತ್ತೆ. ಸೊ ಆ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ನ ಬ್ರೈನ್ಗೆ ಕೊಡೋದು ಬೇಡ, ತುಂಬ ಹಾರ್ಮ್ ಆಗುತ್ತೆ ಅವ್ರಿಗೆ ನೆಗೆಟಿವ್ ಇಂಪ್ಯಾಕ್ಟ್ನ ಕೊಟ್ಟಾಗ. ಸೊ ವಿಜುವಲೈಸ್ ಮಾಡ್ಕೊಳ್ಳಿ, ಓಕೆ ಈ ರೀತಿ ಆಗಿದ್ರೆ ನಾನು ಹೇಗೆ ರಿಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಿಮ್ಮ ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಅಮ್ಮಂದಿರಿಗೆ ಸೆಲ್ಫ್ ಕೇರೇ ಇರೋದಿಲ್ಲ. ಅಂತಂದರೆ ಅವ್ರಿಗೆ ಒಂದು 5 ನಿಮಿಷ ಒಂದು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಅಥವಾ ಬಿಸಿ ಬಿಸಿ ಟೀ ಮಾಡಿಕೊಂಡು ಕುಡಿಯೋದಕ್ಕೆ, ಒಂದು 5 ನಿಮಿಷ ಮಾಡಿ ಮೇಲೆ ಹೋಗ್ಬಿಟ್ಟು ಒಳ್ಳೆ ಗಾಳಿ ತೊಗೊಂಡು ಬರೋದಕ್ಕೆ ಟೈಮೇ ಇರೋದಿಲ್ಲ. ಆ ಟೈಮ್ನ ನೀವು ಮಾಡ್ಕೊಳ್ಳಿ. ಸೆಲ್ಫ್ ಕೇರ್ನ ನೀವು ಮಾಡ್ಕೊಳ್ಳೋದ್ರಿಂದ ಏನೋ ಒಂದು ಚೆನ್ನಾಗಿ ರೆಡಿ ಆಗಿ, ಅಥವಾ ನಿಮಗೆ ಏನು ಇಷ್ಟ ಆಗುತ್ತೋ ಒಂದು ಮ್ಯೂಸಿಕ್ನ ಕೇಳಿ, ಒಂದು ನಿಮಗೆ ಡಾನ್ಸ್ ಇಷ್ಟನಾ ಒಂದು 2 ನಿಮಿಷ ಡಾನ್ಸ್ ಮಾಡಿ. ಈ ರೀತಿ ಸೆಲ್ಫ್ ಕೇರ್ನ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಔಟ್ಬರ್ಸ್ಟ್ಗಳು ಕಡಿಮೆ ಆಗುತ್ತೆ. ಆ್ಯಂಡ್ ಇನ್ನೊಂದು ಲಾಸ್ಟ್ ಟೆಕ್ನಿಕ್ ಟು ಕಾಮ್ ಯುವರ್ ಸೆಲ್ಫ್, ಈ ರೀತಿ ಔಟ್ಬರ್ಸ್ಟ್ ಆಗದೆ ಇರೋ ರೀತಿ ಕಾಮ್ನ ನಿಮ್ಮನ್ನು ನೀವು ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತಂದರೆ ಎಕ್ಸೆಪ್ಟ್ ಮಾಡಿಬಿಡಿ. ಅಂದರೆ ಏನು, ಮಗು ಚೆಲ್ಲತ್ತಾ, ಇಟ್ಸ್ ಓಕೆ, ಆಮೇಲೆ ಕ್ಲೀನ್ ಮಾಡ್ಕೊಳ್ಬೋದು, ಮಗುಗೆ ರೇಗಾಡಿದ ತಕ್ಷಣ ಅದು ವಾಪಸ್ ಬರುತ್ತಾ ಅನ್ನುವಂತಹ ಎಕ್ಸೆಪ್ಟೆನ್ಸ್ ನಿಮಗೆ ಬೇಕಾಗುತ್ತೆ. ಮಕ್ಕಳ ರೀತಿ ನಾವು ಎಕ್ಸೆಪ್ಟ್ ಮಾಡೋಣ. ಮಕ್ಕಳು ನಮ್ಮ ಥರ ಅಲ್ಲ, ಈಗ ನಾವು ಚೆಲ್ಲದೇನೆ ಆಟ ಆಡದೆ ಬಂದಿರ್ತೀವ, ಸೊ ಮಕ್ಕಳು ಮಾಡೇ ಮಾಡ್ತಾರೆ. ಸೊ ಎಕ್ಸೆಪ್ಟೆನ್ಸ್ಗೆ ಬಂದುಬಿಡಿ, ಇಟ್ಸ್ ಓಕೆ, ಕ್ಲೀನ್ ಮಾಡೋಣ. ನಿಮಗೆ ಫ್ಯಾಮಿಲಿ ಪ್ರೆಷರ್ ಇದೆಯಾ, ಡೋಂಟ್ ಟೇಕ್ ದಟ್ ಪ್ರೆಷರ್, ಇಟ್ಸ್ ಓಕೆ, ನನ್ನ ಮಗುಗೋಸ್ಕರ ಐ ವಿಲ್ ಬಿ ಡೂಯಿಂಗ್ ದಿಸ್ ಅಂತ ಅಂಡರ್ಸ್ಟ್ಯಾಂಡಿಂಗ್ ಬನ್ನಿ. ಹೇಗೆ ಇಷ್ಟು ಕಾಮಾಗಿರ್ತೀರಾ, ಯಾವುದನ್ನ ಫಾಲೋ ಮಾಡ್ತೀರಾ ಅಂತ ಸಾಕಷ್ಟು ಅಮ್ಮಂದಿರ ಕೇಳ್ತಿದ್ರು. ಅದಕ್ಕೋಸ್ಕರ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ನಂಗೆ ಅರ್ಥ ಆಗತ್ತೆ, ಇನಿಷಿಯಲಿನೇ ಈ ರೀತಿ ಬರೋದಿಲ್ಲ, ಯಾವತ್ತೋ ಒಂದು ದಿನ ಔಟ್ಬಸ್ಟ್. ನಾನು ಔಟ್ಬಸ್ಟ್ ಆಗಲ್ಲ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಎಷ್ಟೋ ಒಂದ್ಸಲ ಔಟ್ಬಸ್ಟ್ ಆಗಿ ಅದಿತಿ ಮೇಲೆ ಕೋಪ ಮಾಡಿಕೊಂಡು ಕಿರ್ಚಾಡಿ ಈ ರೀತಿ ಆಗಿದೆ. ಆದರೆ ನಾನು ಈ ಟೆಕ್ನಿಕ್ಸ್ನ ಫಾಲೋ ಮಾಡ್ತೀನಿ. ವಾರದಲ್ಲಿ 1 ಸಲ ಔಟ್ಬಸ್ಟ್ ಆಗೋದು ತುಂಬ ಕಡಿಮೆನೆ. ಈಗ ನನ್ನ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಹಾರ್ಮೋನಲ್ ಚೇಂಜಸ್ ಆಗಿರೋದ್ರಿಂದ ತುಂಬ ಕೋಪ ಬರ್ತಾ ಇರುತ್ತೆ. ಈ ಟೆಕ್ನಿಕ್ಸ್ ಗೊತ್ತಿರೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿಕೊಂಡು ಆ ಸಮಯದಲ್ಲಿ ನನ್ನನ್ನು ನಾನು ಮ್ಯೂಟ್ ಮಾಡ್ಕೊಳ್ಬಿಡ್ತೀನಿ. ಎಷ್ಟೇ ಮಾತಾಡ್ಸಿದ್ರು ಮಾತಾಡೋದಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ನಾನು ಇದಾಗ್ತೀನಿ. ಹೊಡೆಯೋದು ತುಂಬ ಕಡಿಮೆ. ಏನೋ ಹೊಡೆದಿದ್ರೆ ಪಟ್ ಅಂತ ಹಿಂಗೆ ಹೊಡೆದಿರ್ತೀನಿ ಅಲ್ವಾ ಪಾಪು, ಸಾರಿ, ವೆಯ್ಟ್ ಮಾಡಿ. ಸೊ ಆ ರೀತಿ ಆಗಿರುತ್ತೆ. ಸೊ ನಾವು ಹ್ಯೂಮನ್ ಬೀಯಿಂಗ್ ಅಲ್ವಾ, ಸೊ ಅದಾಗ್ತಾನೆ ಇರುತ್ತೆ. ತುಂಬ ಜನ ಕೇಳ್ತಿದ್ರಿ ಹೇಗೆ, ಯಾರೋ ಬಂದು ಅದಿತಿಗೆ ಕೊಟ್ಟಿದ್ದಾರೆ, ಸೊ ಹೇಗೆ ಏನು ಇಷ್ಟು ಪಾಸಿಟಿವ್ ಆಗಿರ್ತೀರಾ ಅಂತ. ಇದೇ ನನ್ನ ಪಾಸಿಟಿವಿಟಿಗೆ ಒಂದು ಏನಂತ ಹೇಳೋದು ಅಡಿಪಾಯ, ಅಥವಾ ನಾನು ಕಲ್ತಿರೋದು ನನ್ನ ಒಂದು ಎಜುಕೇಷನಿಂದ, ಅರ್ಲಿ ಚೈಲ್ಡ್ಹುಡ್ ಎಜುಕೇಷನಲ್ಲಿ ನಾನು ಇದನ್ನೇ ಕಲ್ತಿರೋದು. ಖಂಡಿತವಾಗ್ಲೂ ನನ್ನ ಎಜುಕೇಷನ್, ನಾನು ಮಾಡಿರುವಂಥ ಒಂದು ಡಿಪಾರ್ಟ್ಮೆಂಟ್ ಮೇಲೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಬಿಕಾಸ್ ನಾನು ತುಂಬ ಕಲ್ತಿದ್ದೀನಿ. ನನ್ನ ಪೇರೆಂಟಿಂಗ್ ಈ ರೀತಿ ಇದೆ. ಸೊ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ, ನಿಮ್ಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಅಭಿಪ್ರಾಯ ಅಥವಾ ನಿಮ್ಮ ಅನಿಸಿಕೆ, ಕ್ವೆಶ್ಚನ್ಸ್ ಏನೇ ಇದ್ರು ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ರೆಸ್ಪಾಂಡ್ ಮಾಡ್ತೀನಿ. ಆ್ಯಂಡ್ ಇದೇ ರೀತಿ ಸಾಕಷ್ಟು ಪೇರೆಂಟಿಂಗ್ ಟಿಪ್ಸ್ಗಳ ಬಗ್ಗೆ ಮಾಹಿತಿ ಇನ್ನೊಂದು ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಸೊ ಸಿ ಯು, ಟಾಟಾ, ಬಾಯ್. ಅದಿತಿ ಬಾಯ್ ಹೇಳಿ. ಬಾಯ್. ಸಿ ಯು. ಆ್ಯಂಡ್ ಎವ್ರಿ ನೈಟ್ ನಾನು ಅದಿತಿ ಮಾತಾಡಿನೇ ಮಲ್ಕೊಳ್ಳೋದು. ಅಂತಂದರೆ ನಾನೇನಾದರೂ ಬೇಜಾರು ಮಾಡಿದರೆ ಅಥವಾ ಅದಿತಿ ನನಗೇನಾದರೂ ಬೇಜಾರು ಮಾಡಿದರೆ, ಆ ರೀತಿ ನೀವು ಮಾಡಿದ್ದು ಯಾಕೆ, ನಾನು ಯಾಕೆ ಈ ರೀತಿ ಮಾಡಿದೆ ಅಂತ ಮಾತಾಡಿ ಮಲ್ಕೊಳ್ತೀವಿ. ಆ ಟೆಕ್ನಿಕ್ನು ನೀವು ಫಾಲೋ ಮಾಡ್ಬೋದು. ಸೊ ಸಿ ಯು, ಟಾಟಾ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.